ಮಹಾತ್ಮರ ಪಾದಕಮಲಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳು. ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿದ್ದಂತಹ ಪೂಜ್ಯ ಶ್ರೀ ಸದ್ಗುರು ಸುರೇಂದ್ರ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳು ಮಾಡುತ್ತಾ, ಪೂಜ್ಯ ಗುರುದೇವ ಆತ್ಮಾನಂದ ಅಪಾರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ದೇವಸ್ವರೂಪರಾಗಿರ್ತಕ್ಕಂಥ ನಮಗೆಲ್ಲರಿಗೂ ನಮಸ್ಕರಿಸುತ್ತಾ, ಇವತ್ತಿನ ವಿಷಯ ಶಾಂತರೊಡನ. ನಮ್ಮ ಸಂಘ ಎಂತಾದಿರ್ಬೇಕಂದ್ರೆ ಶಾಂತರ ಸಂಘ ಹೇಳ್ತಿದ್ರಪ್ಪ ಅವರು. ಬ್ರಹ್ಮನಿಷ್ಠ ಸಿಗಾಕವೇನ ಇಂಚಿಪಕ್ಕ ಯಾರ ಶಾಂತರ ಸಿಗ ಇಂಚಿಪಕ್ಕ ಇರ್ಬೇಕಲ್ಲ ಸಿಗ್ತಾವ. ಜ್ಞಾನಿ ತ್ರೈಲಕ್ಯ ದುರ್ಬ ಈ ಮೂರು ಲೋಕಗಳು ಬ್ಯಾಟ್ರಿ ಸಿಗರು ಆತ್ಮಜ್ಞಾನಿ ಗುರುಗಳು ಬಹಳ ಪದ್ಧತಿ ಸಿಗೋದ್ರಿ ಅಂತ ಹೇಳ್ತಾರಪ್ಪ ಅವ್ರು ತಿಳಿಸಿದ್ರಿ. ಅದಕ್ಕೆ ಶಾಂತರ ಯಾರಪ್ಪ ಅಂದ್ರೆ ಅಪಾರ ನಂದು ಯುಕ್ತಿ ಹೇಳ್ತಿದ್ರು. ಸಿಟ್ಟು ಬಂತಂದ್ರೆ ಆ ಸಿಟ್ಟು ಬಂದು ಹೇಳಿದ್ರೆ ಏನು ಮಾಡಬಾರ್ದು, ಸುಮ್ಮನೆ ಇರ್ಬೇಕು. ಅದು ಏನು ಮಾಡ್ತೈತಿ ಏನು ಮಾಡಕತ್ತಿ ಹೇಳಕ್ ಬರ್ಬೋದು. ಅದಕ್ಕೆ ಸಿಟ್ಟು ಬಂದಾಗ ತಣ್ಣೀರನ್ನು ಕುಡಿಬೇಕು, ಅಥವಾ ತಣ್ಣೀರ ಮುಖವನ್ನು ತೊಳ್ಕೊಬೇಕು, ಇಲ್ಲಾಂದ್ರೆ ತಣ್ಣೀರ ಸ್ನಾನ ಮಾಡಬೇಕು. ಸಿದ್ಧಾರೂಢರಂತ ಶಾಂತ ಮೂರ್ತಿ ಇರ್ತಾರಲ್ಲ ಅಂಥವ್ರಂತ ಕುಂದಿರ್ಬೇಕು ಸಿಟ್ಟು ಬಂದಾಗ. ಇದನ್ನು ತಿಳಿಸಿದ್ದಾರ ಅಂದ್ರೆ ಮತ್ತೊಟ್ಟು ಕಡ್ಡಿಗೆ ಹೊರಗೆ ಬೆಂಕಿ ಹಚ್ಚ ಬಂದಿರ್ತಲ್ಲ, ನೋಡೋದು ಕೈಯೇ ನೋಡಿ ಬಿಡಂತಾರಲ್ಲ ಅಂತಾರಂತ ಬೇಕಂದ್ರೆ ಮತ್ತೊಟ್ಟು ಬಿಡ್ದಿರ್ತದ ಸಿಟ್ಟ. ಸಾರ ಸಜ್ಜನರ ಸಂಘ ಲೇಸ ಕಂಡೆಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಹೊಸನೂರು ಇದನ್ನು ಹೇಳ್ಯಾರ. ಅದಕ್ಕೆ ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲಿತತ್ವ, ನಿಶ್ಚಲಿತತ್ವೇ ಜೀವನ ಮುಕ್ತಿ. ಇದು ವೇದಾಂತ ಡಿಂಡಿಮ, ಇದು ವೇದಾಂತದ ಡಿಂಡಿಮ. ಸತ್ಸಂಗದಿಂದ ಏನಕ್ಕಂದ್ರೆ ಇಂಥ ಎಲ್ಲ ವಿಚಾರ ಸಿಗ್ತದೆ. ನೀತಿ ಅಂದ್ರೆ ಯಾವುದು, ನೀತಿ ಅಂದ್ರೆ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ಮತ್ತು ನಾ ಯಾರು, ನಾ ಅಲ್ಲದ್ದು ಯಾವುದು, ಎಲ್ಲ ಬಿಡಿ ವಿಚಾರ ಯಾರಂದ್ರೆ ಶ್ರೀ ಗುರುಗಳನ್ನು. ಅದಕ್ಕೆ ನ ಗುರುವರದಿಕ್ಕಂ, ನ ಗುರುವರದಿಕ್ಕಂ, ನ ಗುರುವರದಿಕ್ಕಂ. ಗುರುವಿನಕ್ಕಿಂತ ಈ ಜಗತ್ತಿನೊಳಗೆ ಪರಮಾತ್ಮನ ಹೆಚ್ಚಿನವಲ್ಲ. ಪರಮಾತ್ಮಿಗೆ ಜ್ಞಾನ ಮಾಡಿ ಕೊಡಕ್ಕೆ ಬರೋದಿಲ್ಲ. ಆ ಬ್ರಹ್ಮನಿಷ್ಠ ಗುರುಗಳಿಂದ ಮಾಡಿಕೊಡ್ತಾರ. ಯಾಕಂದ್ರೆ ಎಲ್ಲ ನಮ್ಗೆ ವಿಚಾರ ಹೆಚ್ಚಿಬಿಟ್ಟಾರಪ್ಪ ಅವರು. ವಿಚಾರವನ್ನು ಹಚ್ಕೋರಿ ಅಂತ ಹೇಳ್ತಿದ್ರಪ್ಪ ಅವರು. ವಿಚಾರವನ್ನು ಹಚ್ಚೋದ್ರೆ ನಿಮ್ಗೆ ಎಲ್ಲ ದುಃಖ ಹೋಗುತ್ತೆ. ವಿಚಾರೇನ ಕೃತೋ ಬಂದ ವಿಚಾರೇನ ನಿವಾರಣೆ. ವಿಚಾರ ಮಾಡಿಲ್ಲ ಅಂತ ದುಃಖ ಬಂದ. ಈ ವಿಚಾರ ಮಾಡ್ರಿ ನಿಮ್ಗೆ ದುಃಖ ಹೋಗ್ಬಿಡಂತಾರ. ಆ ವಿಚಾರ ಯಾರು ಕೊಡೋರು ಅಂದ್ರೆ ಗುರುಗಳನ್ನು ಕೊಡೋರು. ಅದಕ್ಕೆ ಮಾನಗೇಡಿ ಮಕ್ಕಳ ಹುಟ್ಟಿ ಮಾನ ಕಳಿದಾರೋ, ಉಡಾಳ ಜನರ ಸಂಗತಿ ಮಾಡಿ ಕೆಟ್ಟ ಹೋದಾರೋ ಹಿಂದಿಸಿದ್ರಪ್ಪ. ಅಂದ್ರ ಉಡಾಳ ಸಂಘ ಮಾಡಿರೋ ಅಂದ್ರೆ ನಮ್ಮ ಮಕ್ಕಳು ಉಡಾಡ್ರಕ್ಕ, ಸಜ್ಜನರ ಸಂಘ ಮಾಡ್ರ ಸಜ್ಜನರಕ್ಕ. ಅದಕ್ಕೆ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘ ಕಾಳ ಕೂಡಿಸುವಂತೂ ತಕ್ಕ ಸರ್ವಜ್ಞ. ಈಗ ನಾಗರಾವ್ ಕಡಿತಾರು ಒಂದು ತಾಸಿನೊಳಗೆ ಉಪಚಾರ ಮಾಡೋ ಮನುಷ್ಯ ಉಳಿತಾನ ಹೊರ ಹೇಳ್ತಿದ್ರು. ಈ ಕಾಳಿಂಗ ಅಂತ ಇರುತ್ತೆ, ಅದು 20 ಫೂಟ್ ಇದ್ದರ ಇಲ್ಲಿಂದ ಅಲ್ಲಿ ಮಟ್ಟ 20 ಫೂಟ್ ಇದ್ದ ನರ್ಸರು 20 ಫೂಟ್ ಇರೋದು. ನಾವು ಹಿಡಿತೀತಂದ್ರೆ 6 ಫೂಟ್ ಎತ್ತರ ಕಡಿತಂದ್ರೆ ಆಗಿದೆ ಜಗನ್ಮಾಲ ಕಲಾಸ. ಹಂಗೆ ದುಷ್ಟರ ಸಂಘ ಅಷ್ಟು ಸುಮಾರು ಐತಿ ಅಂತ ಮಹಾತ್ಮರನ್ನು ತಿಳಿಸ್ತಿದ್ರು. ಅದಕ್ಕೆ ಶಾಂತರೊಡನಾಡ್ದ ಇದೇ ಸಂಬಂಧ. ಅವ್ರು ಕರುಣಾಮಯ ಇರ್ತಾರವ್ರು. ಯಾಕಂದ್ರೆ ತಮ್ಮ ಸ್ವರೂಪವನ್ನು ಕಂಡುಕೊಂಡಿರ್ತಾರವ್ರು. ನಾ ಅಂದ್ರೆ ಆತ್ಮ ಯಾವಾಗಲೂ ನಾವು ಆತ್ಮ. ಈ ದೇಹ ನೋಡ್ರಿ, ಬಾಲ್ಯದ ಒಂದು ನಮೂನಿ, ಯೌವನದ ಒಂದು ನಮೂನಿ, ಮುಪ್ಪಿನ ಒಂದು ನಮೂನಿ. ಇದು ಬದಲಾವಣೆ ನಾಶ ಹೋಗುತ್ತೆ. ಈ ದೇಹ ನಂಬ್ಕೊಂಡ್ಕಾರ ಈ ವಿಷಯ ವಸ್ತುಗಳು ಮತ್ತು ಇವು ಬದಲಾವಣೆ ಇವು ನಾಶ ಆಗ್ತಾವೆ. ಅದಕ್ಕೆ ವಿಷಯಗಳು ಸುಖ ಅಲ್ಲ, ಈ ದೇಹದಳು ಸುಖ ಅಲ್ಲ, ದೇಹ ಭಾವದಳು ಸುಖ ಅಲ್ಲ, ಆತ್ಮ ಭಾವದಳು ಸುಖ ಐತಿ. ಯಾಕಂದ್ರೆ ಆತ್ಮ ಎಲ್ಲ ಎಲ್ಲ 3 ಅವಸ್ಥೆಗಳದ ನಾವು. ಜಾಗ್ರದೊಳಗೆ ಈಗ ನೋಡಿ ಜಾಗ್ರತ ಪ್ರಪಂಚ ತಿಂತೈತಿ, ಇದೊಂದು ಇಲ್ಲಿ ಹೋತು, ಇದಕ್ಕೆ ಸಾಕ್ಷಿ ಇದು. ಆ ಬಳಿಕ ನಿದ್ರಿಗೆ ಒಂದು ಸುದ್ದು ಬಂತಂದ್ರೆ ಕನಸು ಹೋಗುತ್ತೆ. ಕನಸು ಕನಸು ಅಂತ ಹೇಳ್ತೇವಲ್ರಿ, ಅಂದ್ರೆ ಕನಸಿನಾಗೂ ನಾವು ಅದು ತಿಳ್ಕೊಂತಿದ್ದೇವೆ. ಆ ಬಳಿಕ ಗಾಢನಿದ್ರೆ ಅಜ್ಞಾನ, ಯಾರು ಇರ್ಲಿಲ್ರಿ, ಏನು ತಿಳಿದಿಲ್ರಿ, ಆರಾಮಿತ್ತು ಅಂತ ಹೇಳ್ತೇವಲ್ರಿ. ಅದು ಯಾರು ಆರಾಮ? ಅದು ನನ್ನ ಆರಾಮನ ಅದ, ನನ್ನ ಆತ್ಮನ ಆರಾಮನ ಅದ. ಹೀಗೆ ತಿಳಿಸ್ತಿದ್ರಪ್ಪ ಬಿಡಿಯಾಗಿ. 3 ಅವಸ್ಥೆ ಒಂದರೊಳಗೆ ಒಂದಿಲ್ಲ. 3 ಅವಸ್ಥೆಯನ್ನು ಅರಿಯುತ್ತಾ ಬೇರೆ ಸಾತ್ವಿಕ ತಾನಾಗಿದ್ದು ಸಂಸ್ಕೃತಿ ದೂರಿಗೀಡಾಗಿ ಬೆಳಲಿವೆ. ಜ್ಞಾನಿಯಲ್ಲವೇ ಜೀವನೇ, ನೀನು ಸುಜ್ಞಾನಿ ಎಂದು ನುಡಿದರೆ. ಈಗ
ನೋಡ್ರಿ ಸದ್ಯ ಕನಸಿಲ್ಲ ಗಾಳವಾದ ನಿದ್ರಿಲ್ಲ ಅರ್ಧೇ ಇಲ್ಲ ಅಂತ ಇದೊಂದು ರೀಲ್ ಹೋತ್ರಿ ಇದು. ಆಗ ಕನಸಿನ ಅವಸ್ಥಾ ಬಂತು. ಕನಸಿನಾಗ ಜಾಗೃನೂ ಇಲ್ಲ ಗಾಢವಾದ ನಿದ್ರಿನೂ ಇಲ್ಲ, ಅಲ್ಲಿ ಅದೇವು ನಾವು. ಆಮೇಲೆ ಗಾಢವಾದ ನಿದ್ರೆ ಒಳಗ ಕನಸಿನೂ ಇಲ್ಲ ಹೆಸರಿನೂ ಇಲ್ಲ, ಅಲ್ಲಿ ಅದೇವು. ಅಂದ್ರೆ ಜಾಗೃತ ಆಗೋದು, ಕನಸಿನ ಆಗೋದು, ನಿದ್ರೆ ಆಗೋದು. ಹಂಗ ಹಿಂದೂ ಇದ್ದವು, ಈಗೋದು, ಮುಂದೆ ಇರ್ತೇವೆ. ಹಿಂಗೆ ಯಾವಾಗಲೂ ಇರ್ತಕ್ಕಂಥ ಆ ಇರುವಿನ ಕಡೆ ನಿಮ್ಗೆ ಲಕ್ಷ ಕೊಡ್ರಿ ಅಂತಾರ. ಅಂದ್ರೆ ಆರಾಮ್ ಇರ್ತದೆ ಅಂತಾರ. ನಾವು ಈ ಪ್ರಪಂಚದ ಕಡೆ ಲಕ್ಷ ಕೊಡ್ತೇವ, ಈ ತಲೆ ಕೆಡ್ಸ್ತದೆ. ಈ ಪ್ರಪಂಚ ತಲೆ ಕೆಡ್ಸೋದು, ಈ ತಲೆ ಶಾಂತ ಮಾಡೋದು ಅಂತ ಕೇಳ್ತಿದ್ರು ಮಹಾತ್ಮ. ಈ ತಲೆ ಕೆಡ್ಸೋದ್ರಿ ಏನ್ ಬಾಳೆ ಮಾಡಿ ತಲೆ ಕೆಡ್ತೈತೋ, ಏನ್ ನಿದ್ರೆ ಮಾಡಿ ತಲೆ ಕೆಡ್ತದ್ರು? ವಿಚಾರ ಮಾಡಿರ. ಮುಂಜಾನೆಯಿಂದ ಸಾಯಂಕಾಲ ಮಠ ಶಾಸ್ತ್ರ ಬಾಳ ಮುಂಜಾನೆ ಒಂದು ದಿನದ ಸಿಗ್ತಿಗಾರ ಮುಂಜಾನೆ ಸಾಯಂಕಾಲ ಬೇಕಾದ ಉಪಯೋಗ ಮಾಡ್ರಿ ನೀವು. ಎಲ್ಲಾ ಧನ್ವಾದಾಸದಿಂದ ಕೂಡಿ. ಅದಕ್ಕೆ ವ್ಯವಹಾರಿಕ ಜಾಗ್ರ ಪ್ರಪಂಚ ಅಂದ್ರೆ ದುಃಖ ತೀರಿಸ್ಕೊಡ್ತೀರಿ. ಗಾಢ ನಿದ್ರೆಯೊಳಗೆ ಈ ಶರೀರ ಇಲ್ಲ, ಇದಕ್ಕೆ ಮತ್ಬಿಟ್ಟಿದ್ದ ಹೆಂಡತಿ ಇಲ್ಲ, ಗಂಡಿಲ್ಲ, ಮಕ್ಕಳಿಲ್ಲ, ಹೊಲ ಮನೆ, ದನ ಕರ, ಬೆಳ್ಳಿ ಬಂಗಾರ, ರೂಪಾಯಿ, ಅಧಿಕಾರ ಅಂತ ಅರಿವಿ ಅಂಜಿಡಿ, ಮಾನ ಮರ್ಯಾದೆ ಏನೂ ಇಲ್ಲ. ಆರಾಮ ಪೂರ ಅಂದ್ರೆ ಸುಖ ಹೊಂದಕ್ಕೆ ಏನ್ ಬೇಕು? ಹಿಂಗೆ ಶಾಂತ ರೀತಿಸ್ತಾರ. ಏನೂ ಬೇಡ ಸುಖ ಹೊಂದಕ್ಕಂತ ಗಾಢವಾದ ನಿದ್ರೆ ತೀರಿಸ್ಕೊಳ್ತಾರೆ. ಅದಕ್ಕೆ ಆ ನಿದ್ರಿ ಅನುಭವ ಎಲ್ಲರದು ಅನುಭವ ಇದೆ. ನಂದು ಒಬ್ಬದ ಅಲ್ಲ, ಎಲ್ಲ ಜೀವಿಗಳು, ಹೆಣ್ಮಕ್ಳದು, ಗಂಡ್ಮಕ್ಳದು, ಸಣ್ಣವ್ರದು, ದೊಡ್ಡವ್ರದು, ಜಾತಿ ನಿರ್ಬಂಧವಿಲ್ಲದ ಎಲ್ಲರೂ ಜಾತ್ಯಾರ ನಿದ್ದೆ ಮಾಡ್ತೇವಲ್ಲ. ಆ ನಿದ್ರೆಯೊಳಗ ಆರಾಮಿತ್ತು. ಅದಕ್ಕೆ ಅಲ್ಲಿ ಮರತ ಅರಿವು ರೂಪಾಗಿದ್ದು ಆರಾಮಿತ್ತು. ಈಗ ತಿಳಿದ ಅರಿವಾಗಿಲಿ ಉಳಿವಿ ಅಂತಾರ. ಅಲ್ಲಿ ಮರವಿ ತೆಗೆದಿಲ್ಲಿ ಅರಿವು ಹಾಕಿಬಿಡು, ಇದು ಆರಾಮ್ ಇರ್ತದೆ ಅಂತಾರ. ಹಿಂಗ ವಿಚಾರ ಮಾಡಕ್ಕೆ ನಮ್ಮ ನಿಮಗೆಲ್ಲ ಮನುಷ್ಯರಿಗೆ ಬರ್ತದೆ. ಅದಕ್ಕೆ ಮಾನವ ಜನ್ಮ ಮುಕ್ತಿಗೆ ಸಾಧನ. ಮಾನವ ಜನ್ಮ ವಿಚಾರ ಜನ್ಮ, ವಿಚಾರ ರತ್ನ ಅಂತಿದ್ರೆ ಅಬ್ಬ ಜ್ಞಾನ ರತ್ನ. ಮಾನವ ಜನ್ಮ ಏನು ಕೊಟ್ಟು ಸಿಕ್ಕತ್ತಪ್ಪ? ಎಂತ ಮಾನವ ಜನ್ಮ, ಏನು ಕೆಡಿಸಿ ಬಿಟ್ಟಿರಪ್ಪ, ಏನು ಕೊಟ್ರ ಸಿಕ್ಕಿತ್ರಪ್ಪ, ಚಪ್ಪಗಳಿರಿ ಅಂತ ಅಪಾರ. ನಾವು ಒಂದು ಪುಸ್ತಕ ಕೊಟ್ಟಿದ್ದರು, ನಿಜ ಸುಖ ಮಾರ್ಗ ಪ್ರದೀಪ, ಸ್ವರೂಪ ಮಾರ್ಗದರ್ಶಕ, ಗಾಢ ನಿದ್ರೆ ಮತ್ತು ಸಮಾಧಿ. ಆ ಪುಸ್ತಕನ್ಯಾಗ 12ನೇ ಪೇಜ, ಅದರೊಳಗ ಫಸ್ಟ್ ಸಾಲ ಐತ್ರ, 2ನೇ ಪ್ಯಾರ. ಹೃದಯ ಗಂತಿ ಕರಗಿದರೆ ಬಹುರೋಗ ನಿವಾರಣೆ ಆಗುವುದು. ನೀನು ಏನಾರು ಸಮಸ್ಯೆ ಬಂದು ಕೇಳಂದಿರಪ್ಪ. ಓದ್ಕೊಂತ ಇದ್ದೀನಿ, ಅದು ಹೃದಯ ಗಂತಿ ಕರೆದು ಹೆಂಗ ನಮ್ಗೆ ವಿಚಾರ ಹಾಕಿಲ್ರಲ್ಲ ಅವಾಗ. ಅಪ್ಪ ಹಿಂಗಂದ್ರೆ ಹೆಂಗ್ರಿ ಅಲ್ಲಿ ನಮ್ಮ ಮುಗುಳಿ ಆಶ್ರಮ ಮುಂದೆ ಅಲ್ಲಿ ಮುಂಜಾನೆ ವಾಕಿಂಗ್ ಮಾಡ್ತಿದ್ರಪ್ಪ. ವಾಕಿಂಗ್ ಮಾಡೋದ್ ಮುಂದೆ ಅಪ್ಪ ಹೃದಯ ಗ್ರಂಥಿ ಕರಗಿದರೆ ಬಹುರೋಗಿ ನಿವಾರಣೆ ಕಂದ ಹೆಂಗ್ರಿ ಅಪ್ಪ ಅಂತ ಹೇಳಿ ಕಲ್ಲು ಕರ್ಗಿಸೋದು ಅಂದ್ರ ಮಗ ಜಾಸ್ತಿ ಮಾಡ್ದಂಗೆ ಮಾಡ್ತಿದ್ರು. ಹೃದಯ ಗ್ರಂಥಿ ಕರಗೋದು ಅಂದ್ರ ಮನುಷ್ಯ ಏನೇನು ಹಿಡ್ದೇವಲ್ಲ ಇನ್ನೆಲ್ಲ ಬಿಟ್ಟು ಬಿಡೋದು. ಆ ಬೆಳಕ ಒಮ್ಮೆ ಗುಂಡೇನಟ್ಟಿ ಆಶ್ರಮದೊಳಗೆ ಸ್ನಾನ ಮಾಡಿದ್ರು. ನಾನು ಸ್ನಾನ ಮಾಡ್ಕಿದ್ದೆ ವ್ಯವಸ್ಥೆ ಅವರ ಉದ್ದೇಶ. ಈ ಕಡೆ ಮುಂದೆ ಬಂದಿರುತ್ತೆ, ಮುಂದೆ ಹಾಲಿನಾಗ ಬಂದರು. ಸ್ವಚ್ಛ ಆತ್ ನೋಡಪ್ಪ ಅಂದ್ರೆ ಶರೀರ ಸ್ವಚ್ಛ ಮತ್ತು ಮನಸ್ಸನ್ನು ಸ್ವಚ್ಛ ಮಾಡೋದು ಹೆಂಗ್ರಿ ಅಪ್ಪ ಅಂತ ಹೇಳಿ ಮನುಷ್ಯ ಹಿಡಿದು ಬಿಡುದಪ್ಪ ಅಂತ ಹೇಳಿ ಹೋಗಿ ಹಿಂಗೆ ಹೇಳಿದ್ರು. ಹೀಗೆಲ್ಲ ಮಹಾತ್ಮರು ನಮ್ಗೆ ಏನು ಸಂಶಯ ಉಳಿದಂಗೆ ಹೇಳ್ಯಾರ. ಈ ಆಕಾಶವನ್ನು ನಾವು ತಿಳಿತೇವೋ, ನಮ್ಮನ್ನು ಆಕಾಶವನ್ನು ತಿಳಿದಿತ್ತು. ಸೂರ್ಯನನ್ನು ನಾವು ತಿಳಿತೇವೋ, ಸೂರ್ಯ ನಮ್ಮನ್ನು ತಿಳಿತಾನೋ? ನಾವು ತಿಳಿತು ಅಂದ್ರೆ ನೀ ಸೂರ್ಯರ ಸೂರ್ಯಾದಿ ಅಂತ, ಚಂದ್ರರ ಚಂದ್ರ, ನಕ್ಷತ್ರಾದಿಗಳ ನಕ್ಷತ್ರ, ನೀ ಎಲ್ಲದಕ್ಕೂ ಸಾಕ್ಷಿ ಇದೀಪ. ನೀ ಯಾವುದನ್ನೇ ತಿಳಿತಿಯಲ್ಲ ಅದು ನೀ ಅಲ್ಲ. ಎಲ್ಲವನ್ನೇ ತಿಳಿಯಂತ ಅರುವ ನೀನು, ಆತ್ಮನ ನೀನು, ಶಿವಾನ ನೀನು ಅಂತ ಮಾತನ್ನ ಹಲವಾರು ರೀತಿಗಳು ಹೇಳ್ಯಾರಪ್ಪ ಅವರು. ಮತ್ತೆ ಚಟದ ಬಗ್ಗೆ ಅಂತ ಎಲ್ಲ ಸವಿಸ್ತಾರ ಹೇಳ್ತಿದ್ರಪ್ಪ ಅವರು. ಸಣ್ಣ ಬಾಲ್ಯಾವಸ್ಥೆಯೊಳಗೆ ತಾಯಿ ಕೂಸಿದ್ದ ಸಪ್ಪನ ಮರಿ ಹಾಲು ಕುಡಿದು ಆರಾಮಿದ್ದೇವ. ಹೊಟ್ಟೆ ಚಂದ್ರ ಅಂತ ಕೂಸು ಮಿಲಿಯಾರ ಹಾಕೇವ ಅಂತ ಮಲಿ ಹಾಕ್ತಾಳ. ತಾಯಿ ಹಾಲು ಕುಡಿತೈತಿ. ಅವಾಗ ಮತ್ತೆ ಹಾಲು ಕುಡಿದ್ರೆ ಮತ್ತೆ ಗಪ್ನ ಮಗನ್ ಬರ್ತದ ಹಸ್ತಿರ್ತಾಳಂತ. ಅಂದ್ರೆ ಯಾವ ಚಿಂತೆ ಇದ್ರ ಕೂಸಿಗೆ? ಹಸಿ ಒಂದ, ಮತ್ತೆ ಯಾವ ಚಟಗಳಿಲ್ಲ, ಆರಾಮಿತ್ತು. ಮತ್ತು ತಾಯಿ ಮೇಲೆ ಹಾಲು ಹೋದ್ರು ಮತ್ತೆ ಅವಾಗ ಆಕಳ ಹಾಲ, ಎಮ್ಮೆ ಹಾಲ, ಆಡಿನ ಹಾಲ ಇವನ್ನ ಕುಡಿಸ್ತಾರೆ. ಅವನ್ನ ಹಾಲು ಹೆಂಗೆ ಮಾಡ್ಬೇಕಂದ್ರೆ ನೀರು ಹೆಂಗಿರ್ತಾವ ತಾಯಿ ಮೇಲೆ ಹಾಲು, ಆ ಎಮ್ಮೆ ಹಾಲ, ಆಕಳ ಹಾಲು ನೀರು ಕುಡಿಸಿ ತಿಳು ಮಾಡಿ ನೀರಿನಾಗ ಮಾಡಿ ಅದಕ್ಕೆ ಹಾಕೋದು ಅಂದ್ರೆ ತಪ್ಪಾನ. ಇಲ್ಲ ಅಂದ್ರೆ
ವಾಂತಿ ಮಾಡ್ಕೊಂಡು ಬರ್ತದೆ. ಅವಾಗ ಅವ್ವ ಏನು ಮಾಡಲ್ಲ ಅಂದ್ರೆ ಹಂಗೆ ಏನು ಕುಡಿಸೋದು ಬೇಕಿರೋ ಸ್ವಲ್ಪ ಸಕ್ರಿಯ ಆಯ್ತು. ಅವಾಗ ಕುಡಿತೀಯ ಅವಾಗ ಮಮ್ಮಿ ಅವ ಏನು ಮಾಡಲ್ಲ ಅಂದ್ರೆ ಒಂದು ಹೊರೆ ಕೆಲಸದ ಒತ್ತಡದಾಗ ಮರೆತ್ಬಿಟ್ಟ. ಅವಾಗ ಕುಡಿಯಾಕ ಹೋದ್ರ ಸಕ್ಕಿ ಇಲ್ಲ ಒಳ್ಳೆ ಹಿಂಗೆ ಹೇಳ್ತಿದ್ರಪ್ಪ. ಇಲ್ಲ ರುಚಿ ಕಲ್ಕೊಂತ ನೋಡಿ. ಆ ಬೆಳಕ ಒಂದು ಗೊಂಬಿ ತೊಗೊಂಬಂದ್ರು ನೋಡು ಪಾಪ ಇದನ್ನು ಗೊಂಬಿ. ಆ ಬೆಳಕ ಈ ಹೂವು ನೋಡು ವಾಸನಿ ಗಿಲಿ ಚಿತ್ತಾರಿ ಗಿಲಿ ಗಿಲಿಗಿಲ್ಲ. ಈಗ ಒಂದೊಂದು ಶಬ್ದ ಸ್ಪರ್ಶ ರೂಪ ರಸ ಗಂಧ 5 ಇಂದ್ರಿಯ ಚಟಗಳು ಕಲ್ಕೋಂತ ಬಂದು ಅದಕ್ಕೆ ಇವನ್ನೆಲ್ಲ ಬಿಡ್ಬೇಕಂತಾರ. ಈಗ ಬಾಲ್ಯಾವಸ್ಥೆ ಹೆಂಗೆ ಸಪ್ಪನ ಮಲ್ಲಿ ಹಾಲ್ಕೊಳೋದು ಆರಾಮಿದ್ವಲ್ಲ ಹಂಗೆ ಹಸಿವಾದ ಏನು ಸಿಗ್ತಾವಲ್ಲ ಅಪ್ಪಾರು ಏನು ಇರ್ತದೆ ಅಷ್ಟೇ ತಿಂತಿದ್ರು. ನನಗೆ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತಿರ್ಕಿಲ್ಲ ಅವ್ರು. ಯಾರು ಏನು ತರ್ತಾರೆ ಸುಮ್ಮನೆ ತಿಂತಿದ್ರು. ಈಗ ಹಂಗೆ ಅವ್ನು ತಿಂದಕಾರ ಇದು ಸುಖ ಯಾವುದಪ್ಪ, ದುಃಖ ಯಾವುದಪ್ಪ, ನಿತ್ಯ ಯಾವುದು, ಅನಿತ್ಯ ಯಾವುದು, ನಾ ಯಾರು, ನಾ ಯಾಕೆ ಹುಟ್ಟಿ ಬಂದೀನಿ, ನಾ ಯಾಕೆ ಸಾಯ್ತೇನೆ, ನಾ ಹುಟ್ಟಿ ಸಾಯ್ಗಳು ನನ್ನ ಮುಖ್ಯ ಕೆಲಸ ಏನೈತಿ, ಇನ್ನು ವಿಚಾರ ಮಾಡಂತಿದ್ರು. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇದುವೇ ಜೀವನ ಬೇಡಿಕೆ. ಎಲ್ಲರ ಬೇಡಿಕೆ ಅಂದ್ರೆ ಸುಖ 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 ಅಂದ್ರೆ ಶಾಶ್ವತವಾದ ಸುಖ. ಇದನ್ನ ಹೊಂದಬೇಕಾಗಿತ್ತು ನಾವು. ಇದೇ ಜನ್ಮದಾಗ ಬರ್ತದೆ ಮಾನವ ಜನ್ಮದಾಗ. ಮತ್ತೆ ಶರೀರ ಗಟ್ಟಿಮುಟ್ಟಿದ್ದಾಗ ಮಾಡ್ಕೋಬೋದು ಹೇಳ್ತಾರಪ್ಪ ಅವರು. ಶರೀರ ರೋಗ ಪೀಡಿತ ಆತಂದ್ರೆ ಆ ಕಡೆ ಲಕ್ಷ ಹೋಗತಿ. ಅದಕ್ಕೆ ಶರೀರ ಗಟ್ಟಿದ್ದಾಗನೇ ಈ ಕೆಲಸ ಮಾಡ್ಕೊಂತಾರೆ. ತೊಳುವುದೇ ಮಾಳ್ಪದ ಯಾವುದು ಭವಹರಣ. ಅದಕ್ಕೆ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದು ಕನಸೆಂದರಿ. ನಾ ಯಾರಂದ್ರೆ ಎಲ್ಲವನ್ನ ಅರಿತಕ್ಕಂಥ ಅರಿವು ಸ್ವರೂಪ, ಆತ್ಮ ಸ್ವರೂಪ. ಈಗ ನೋಡ್ರಿ, ಕೈ ತಿಳ್ತೇನೆ, ಕಾಲು ತಿಳ್ತೇನೆ, ಎದಿ ತಿಳ್ತೀನಿ, ತಲೆ ತಿಳ್ತೀನಿ. ಈ ಶರೀರ ನಾನು ತಿಳ್ತೈತೋ, ನಾವು ಈ ದೇಹನ ತಿಳ್ತೇವಂದ್ರ ದೇಹನ ನಾವು ತಿಳ್ತೇವೆ. ಅದಕ್ಕೆ ಈ ದೇಹ ತಿಳಿಯಂತ ತಿಳುವಳಿಕೆ ನಾನು ಅಂತ ಬಾ ಮಾಡ್ಕೊಂಡು ಕುಂದ್ರಂದರು. ಅರಿವೇ ತಾನೆಂದು ನಂಬಿ ನಿಂದಡೆ ಮುಕ್ತಿ ತೆರೆತಿಲ್ಲ ಎಂಬುದು ನಿಗಮಯುಕ್ತಿ. ಈ ಕಣ್ಣು ಮುಚ್ಚಿರಿ ಏನ್ ಕಾಣತ್ತಂತಿರಪ್ಪ ಅವ್ರು ತಿಳ್ಸೋ ಕಲಾಗ ನೋಡ್ರಿ ಕದ್ದು ಕಾಣ್ತತಿರಪ್ಪ. ಆ ಕತ್ಲಾಗ ಯಾರು ತಿಳಿಯಾರ ನಾವು ತಿಳ್ತೇವೆ. ತಿಳುವಳಿಕೆ ಅಂತ ಕುಂತ ಬಿಡೋದು. ಇನ್ನೂ ಹೆಂಗೆ ಹೇಳ್ಬೇಕ್ರಿ ಶಾಂತರ. ಅದಕ್ಕೆ ಸಜ್ಜನರ ಸಂಘ ಹೆಜ್ಜೇನು ಸೇರಿದೆ. ಅದಕ್ಕಿಂತ ಸಿಹಿ ಇರ್ತದೆ ಮಹಾತ್ಮರ ಸಂಘ. ಮೊದಲು ನಾವು ಸಣ್ಣದಿರ್ತಾರೆ ಹಿರಿ ಹೊಲ್ದಾಗ ಎರ್ಕೆಲ್ ಬಿಡಿ ಬಿಡ್ತಿದ್ರು. ಅದರ ತುರ್ಬೀಜ ಏನ ಹಾಕ್ತಿರ್ತಿದ್ರು, ಗೋಳಿಯಾಗಿ ಇರ್ತೈತೆ. ಅದನ್ನ ತಿಂದು ನೋಡಿ ಸಾಯಿರೋಳಿ ಅಂತಿದ್ರಪ್ಪ. ನಾವು ತಿಂದೇವ್ರ ಅದನ್ನು. ಅಷ್ಟು ಸಿಹಿ ಇರ್ತೈತಿ ಮತ್ತು ಅಷ್ಟು ಆರೋಗ್ಯದಾಯಕನೂ ಇರ್ತೈತಿ. ಅದಕ್ಕಿಂತ ಸಿಹಿ ಸಜ್ಜನರ ಸಂಘ ಇರ್ತೈತಿ, ಮಹಾತ್ಮರ ಸಂಘ. ಅದಕ್ಕೆ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಜನರ ಸಂಘ ಕಾಳಕೂಟಿಸಿದಂತೂ ತಕ್ಕು ಸರ್ವಜ್ಞ. ಅದಕ್ಕೆ ನಮ್ಮ ಸಂಘ ಎಂಥವ್ರದಿರ್ಬೇಕಂದ್ರೆ ಸಜ್ಜನರ ಸಂಘ ಇರ್ಬೇಕು, ನೀತಿವಂತರ ಸಂಘ, ವೈರಾಗ್ಯವಂತರ ಸಂಘ ಮತ್ತು ಜ್ಞಾನಿಗಳ ಸಂಘ. ಯುವ ಸಂಘದಾಗಿರ್ಬೇಕಂತಾರ. ನಮ್ಮ ಸುತ್ತ ಉಲವಾರದ ಇಂಥವ್ರ ಸಂಘದಿಂದ ನಮ್ಗೆ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಅಪ್ಪ ಭಾಳ ಚಂದ ಹೇಳ್ಯಾರ. ಏನವ್ರು ಹೇಳೋಕ್ಕಲ್ಲ, ಅವ್ರು ತಿಳಿಸೋಕ್ಕಲ್ಲ. ಅಂತ ಅವ್ರ ಸಂಘ ಇಲ್ಲ ಅಂದ್ರೆ ನಾವು ಏನು ಹಾಕಿದ್ದೆ ಅರಿದ. ಹುಡುಗರು ಸಂಘ ಮಾಡ್ಯಾರ ಅಂದ್ರೆ ಹುಡುಗರು ಹಾಕ್ಯವ್ರೆ. ಆ ಬಳಿಕ ಹುಡುಗರು ಸಂಘ ಮಾಡ್ರೆ ಹುಡುಗರು ಹಾಕ್ಯವ. ರಾಜಕಾರಣಿಗಳ ಸಂಘ ಮಾಡಿ ರಾಜಕಾರಣಿಗಳು ಹಾಕ್ಯವ. ಇಂಥ ಶಿವಾನಂದರು, ಆತ್ಮಾನಂದರು, ಸುರೇಂದ್ರಪ್ಪ ಅಂತ ಸಂಘ ಮಾಡ್ಯಾರ ಅಂದ್ರೆ ನಾವು ಜ್ಞಾನಿಗಳಾಗ್ಬಿಟ್ಟು. ಅದಕ್ಕೆ ಸಂಘ ಭಾಳ ಮುಖ್ಯ ನೋಡಿ. ಅದಕ್ಕೆ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘ ಕಾಳಕೋಟಿಸಂತು ಸತ್ತು ತಪ್ಪು ಸರ್ವಜ್ಞ ಅನ್ನುವಂಥ ಮಾತನ್ನ ಇಲ್ಲಿ ಮಹಾತ್ಮರು ಬಹಳ ಅನಾದಿಯಿಂದ ಋಷಿಗಳೆಲ್ಲ ಶಿವಾನಂದರು, ಸಿದ್ಧಾರವರು, ನಾಗಲಿಂಗಪ್ಪಜ್ಜ, ಮಡಿವಾಳಜ್ಜ, ದತ್ತವಾಡ ಬಾಬಾ ಮಹಾರಾಜರು, ಅಕ್ಕ ಮಹಾದೇವಿ, ಚೋಡಾಲದೇವಿ, ಯಾಜ್ಞವಲ್ಕ್ಯರು, ಮೊಹಮ್ಮದ್ ಪೈಗಂಬರ್, ಡಾಕ್ಟರ್ ಕೆ ಕ್ರಿಸ್ತ, ಬಸವಣ್ಣ, ಚೆನ್ನ ಬಸವಣ್ಣ, ಸುರೇಂದ್ರಪ್ಪರು, ಇಂಥ ಅನೇಕ ಮಹಾತ್ಮರು. ಒಬ್ಬರದ ಓದಬಾರಂತ ಎಲ್ಲ ಮಹಾತ್ಮರ ಜೀವನ ಚರಿತ್ರೆ ಹೋಗ್ಬೇಕಂತಾರ. ಮಹಾತ್ಮರ ಜೀವನ ಚರಿತ್ರೆ ಮತ್ತು ಅವರ ಸಂಘ ಮತ್ತು ಅವರ ಬೋಧ ಹಿಂಗೆಲ್ಲವೆಲ್ಲ ಸಂಘ ಬೇಕಂತಾರ ಅವ್ರು. ಅಂದ್ರೆ ಅವ್ರು ಹೆಂಗೆ ಜೀವನ ನಡೆಸಿದ್ರು, ಹೆಂಗೆ ಸಾದಾ ಇತ್ತು ಅವ್ರ ಜೀವನ. ಹೈಫೈ ಜೀವನ ಇರ್ತಿರ್ಲಿಲ್ಲ, ಸಾದಾ ಜೀವನ ಮತ್ತು ಉದಾರ್ತವಾದ ವಿಚಾರ. ನಮ್ಮ ಭಾರತೀಯ ಋಷಿಗಳ ಪದ್ಧತಿನೇ ಇದೆ, ಸಾದಾ ಜೀವನ ಮತ್ತು ಉದಾರತೆ ವಿಚಾರ. ನಿಮ್ಮೇಳ್ಕೊಳಕ್ಕೆ ಎರಡು ಹರಿದಿ ಇರಾಕ ಸಾದಾ ಮದಿ, ಏನು ದೊಡ್ಡ ಬಂಗ್ಲೆನೇ ಬೇಕಂತೇನಿಲ್ಲ. ಇಷ್ಟು ಮಾಡ್ಕೊಂಡು ಹಿಂಗೆ ಏನು ಸತ್ಯಾಸ್ತ್ರ ಶ್ರವಣ ಇದ್ದಲ್ಲ, ಹಿಂಗೆ ನಾವು ನಿಮಗೆ ಹೇಳೋದು, ನೀವು ನಮ್ಗೆ ಹೇಳೋದು. ಸತ್ ಕಥನ, ಸತ್ ಚಿಂತನ, ಸತ್ ಪರಸ್ಪರ ಪ್ರಬೋಧನ ಇದು ಬ್ರಹ್ಮ ಅಭ್ಯಾಸ ಉಚ್ಯತೆ. ಇದನ್ನ ಹೇಳೋದು, ಇದನ್ನೇ ಕೇಳೋದು, ಇದನ್ನೆಲ್ಲ ಮಾಡ್ಬೇಕಂತಾರು.
ಇವತ್ತು ಮುಂಜಾನೆಯಿಂದ ಎದ್ದಾಗಿಂದ ರಾತ್ರಿ ನಿದ್ರೆ ಬರುವ ತನಕ ಇದನ್ನ ವಿಚಾರ ಮಾಡೋದು. ಇವತ್ತು ಇಲ್ಲ ನಾಳೆ ಹಿಂಗ ಶರೀರ ಹೋಗುವ ಮಟ್ಟ ಮರಣ ಬರುವ ತನಕ ಆತ್ಮಜ್ಞಾನ ಆಗುವವರೆಗೆ ಆತ್ಮನ ಜ್ಞಾನವನ್ನು ಮಾಡುವುದೇ ಮಾನವನ ಕರ್ತವ್ಯ ಕರ್ಮವು. ಇದನ್ನು ಬಿಟ್ಟು ಮಾನವನಿಗೆ ಇನ್ಯಾವ ಕರ್ತವ್ಯ ಕರ್ಮವೂ ಇಲ್ಲ ಅನ್ನುವಂಥ ಮಾತನ್ನ ಅನಾದಿಯಿಂದ ಋಷಿಗಳು ಹೇಳ್ಯಾರು. ಇಂಥ ಒಂದೆರಡು ವಿಚಾರ ನಾನು ವ್ಯಕ್ತ ಮಾಡಲಿಕ್ಕೆ ಶಿವಪೇಟೆ ಗ್ರಾಮದ ಸದ್ಭಕ್ತರೆಲ್ಲ ಬಹಳ ಇದನ್ನು ಮಾಡಿ ಹಿರಿಯರು ಅವರಿಗೆ ಅನಂತ ನಮಸ್ಕರಿಸಿ ಪೂಜ್ಯ ಸದ್ಗುರು ಸುರೇಂದ್ರ ಮಹಾಸ್ವಾಮಿಗಳ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕರಿಸಿದ ನನ್ನ ಎರಡು ವಾಕ್ಯವನ್ನು ಸದ್ಗುರು ಪಾದಕ್ಕೆ